ಮಹಾ ತೀರ್ಪು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗತ್ತೆ. ಯಾಕಂದ್ರೆ ಬಿಹಾರದ ಈ ಎಲೆಕ್ಷನ್ ಇಡೀ ದೇಶದ ಗಮನ ಸೆಳೆದಂತಹ ಎಲೆಕ್ಷನ್. ಈ ರಿಸಲ್ಟ್ಗೋಸ್ಕರ ದೊಡ್ಡ ಅಂದ್ರೆ ಒಂದು ಕಡೆ ಮಹಾಗಠಬಂಧನ, ಮತ್ತೊಂದು ಕಡೆ NDA. ಈಗಾಗಲೇ NDA ಮೈತ್ರಿಕೂಟ 185 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಇದರ ಜೊತೆಗೆ ಬದಲಾವಣೆಗಳಾಗ್ತಾ ಇದೆ. ಈಗಾಗಲೇ ನಾವು ಆರಂಭದಿಂದಲೂ ಕೂಡ ಗಮನಿಸಿರೋ ರೀತಿಯಾಗಿ ಆರಂಭದಲ್ಲಿ ಯಾವ ರೀತಿಯಾಗಿ ಮಹಾಗಠಬಂಧನ್ ಮುನ್ನಡೆ ಇತ್ತು, NDA ಸ್ವಲ್ಪ ಆ ಕಡೆ ಈ ಕಡೆ ಇತ್ತು. ಆದರೆ ಈಗ ಎಲ್ಲವೂ ಕೂಡ ತಲೆಗೆಳಗು ಅಂತ ಹೇಳ್ಬೋದು. NDA 187, ಅದರ ಜೊತೆಗೆ ಮಹಾಗಠಬಂಧನ್ ಅಂತ ಹೇಳಿದ್ರು, ದೊಡ್ಡ ಅಲೈನ್ಮೆಂಟ್ಗಳನ್ನು ಮಾಡಿಕೊಂಡ್ರು. ಆದರೆ ಇದು ಯಾವುದು ಕೂಡ ವರ್ಕೌಟ್ ಆಗಲಿಲ್ಲವಾ? ಯಾವ ಅಂಶಗಳು ವರ್ಕೌಟ್ ಆಯಿತು? ಹಾಗಾದರೆ ಈ ಬಾರಿಯ ಚುನಾವಣೆಯಲ್ಲಿ ಕಾವೇರಿದಂತಹ ವಿಚಾರಗಳು ಹಲವಾರು ಇತ್ತು. ಆದರೆ ಇಲ್ಲಿ ಮತ್ತೆ ನಿತೀಶ್ ಕುಮಾರ್ ಸಿಎಂ ಆಗೋ ಲಕ್ಷಣಗಳು ಇದೆಯಾ ಅನ್ನುವಂಥದ್ದು. ಸಿಎಂ ಆಗೇ ಆಗ್ತಾರೆ. ಈಗ ನಂಬರ್ಸ್ ನೋಡ್ತಾ ಇದ್ರೆ ಅಕಾರ್ಡಿಂಗ್ ಟು ಎಲೆಕ್ಷನ್ ಕಮಿಷನ್ ಪ್ರಕಾರ 82 ಲೀಡ್ ಅಲ್ಲಿ ಇದ್ದಾರೆ JDU-ನವರು. ಇಲ್ಲೂ ಕೂಡ ಅತಿ ದೊಡ್ಡ ಪಕ್ಷವಾಗಿ JDU ಈಗ ಹೊರಹೊಮ್ಮತಾ ಇದೆ. ಲಾಸ್ಟ್ ಟೈಮ್ ದೊಡ್ಡ ಪಕ್ಷ ಆಗಿತ್ತು RJD, ಈಗ 3ನೇ ಪ್ಲೇಸ್ಗೆ ಬರ್ತಾ ಇದೆ. BJP 78, JDU 84 ದೊಡ್ಡ ಮಟ್ಟದಲ್ಲಿ ಅಂದ್ರೆ 101ರಲ್ಲಿ ಸ್ಪರ್ಧೆ ಮಾಡಿದ್ರು. 84 ಲೀಡ್ ಅಂದ್ರೆ ಆಲ್ಮೋಸ್ಟ್ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಕಾಣಿಸ್ತಾ ಇದೆ. LJP ಬಿಟ್ರೆ ಸ್ಟ್ರೈಕ್ ರೇಟ್ ಕಾಣಿಸ್ತಾ ಇದೆ. ಸರ್ ಏನು ಹೇಳ್ತಾರೆ ಇದಕ್ಕೆ? JDU ಇಷ್ಟು ದೊಡ್ಡ ಮಟ್ಟದಲ್ಲಿ ಮುನ್ನಡೆ ಬರೋದಕ್ಕೆ ಅಥವಾ ಗೆಲುವನ್ನು ಸಾಧಿಸೋದಕ್ಕೆ ಏನು ಅವ್ರಿಗೆ ದೊಡ್ಡ ಮಟ್ಟದ ಫ್ಯಾಕ್ಟರ್ ಆಗಿದೆ ಏನು JDU-ಗೆ ಅಂತ? ನಿತೀಶ್ ಕುಮಾರ್ಗೆ ಏನು ವೈಯಕ್ತಿಕವಾಗಿ ಯಾವುದೇ ಆಂಟಿ ಇನ್ಕಂಬೆನ್ಸ್ ಇರಲಿಲ್ಲ. 20 ವರ್ಷದಿಂದ ಅವರೇ ಮುಖ್ಯಮಂತ್ರಿ ಆಗಿದ್ರು ಸಹಿತ ಮೊನ್ನೆ ಮಾತಾಡ್ಬೇಕಾದ್ರೆ ನಾವು ಅದನ್ನೇ ಅಂದ್ಕೊಂಡಿದ್ವಿ. ನಿತೀಶ್ ಕುಮಾರ್ ಅವರು ವೈಯಕ್ತಿಕವಾಗಿ ಯಾವುದೇ ಆಂಟಿ ಇನ್ಕಂಬೆನ್ಸ್ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಅದು ಮತವಾಗಿ ಇದು ಚುನಾವಣೆ ಫಲಿತಾಂಶದಲ್ಲೂ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆಮೇಲೆ ಮಹಿಳಾ ಮತದಾರರು ಏನು ಅವ್ರ ಜೊತೆಗಿದ್ದಾರೆ. ಒಂದು ಕಡೆ EBC ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಕಾಸ್ಟು, ಕುರ್ಮಿ ಜಾತಿಯಿಂದ ಸೇರಿ ಬೇರೆ ಎಲ್ಲ ಜಾತಿಗಳು ಅವ್ರ ಜೊತೆಗಿದ್ದಾವು. ಮಹಿಳಾ ಮತದಾರರು ಏನು JDU ಈ ಸಲ ಕೈ ಹಿಡಿದಿದ್ದಾರೆ ಅದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ಸಲ ಅವರೇ ಇಂಪಾರ್ಟೆಂಟ್ ಪಕ್ಷ, ಬಿಜೆಪಿಗಿಂತ ಅವರೇ ಗಮನಿಸ್ಬಿಡೋಣ. ಮುನ್ನಡೆಯಲ್ಲಿರುವಂತಹ ಬಿಜೆಪಿ ಬಿಹಾರದಲ್ಲಿ ಜನಾದೇಶ ಬಹಳ ಸ್ಪಷ್ಟವಾಗಿದೆ. ಸದ್ಯಕ್ಕಂತೂ ಯಾವುದೇ ಬದಲಾವಣೆ ಇಲ್ಲವೇನೋ ಅನ್ನುವಂಥ ನಿಟ್ಟಿನಲ್ಲೇ ಕಾಣಿಸ್ತಾ ಇದೆ. NDA 150 ಸ್ಥಾನಗಳನ್ನ ದಾಟಿದೆ. ಈಗಾಗಲೇ 150 ಸ್ಥಾನಗಳನ್ನ ಜಯಬೇರಿಯನ್ನ ಬಾರಿಸ್ತಾ ಇದೆ. ರಾಜ್ಯದಲ್ಲಿ ಅಭಿವೃದ್ಧಿಯೇ ಮುಖ್ಯವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಜನ ಆದೇಶವನ್ನ ಕೊಟ್ಟಿದ್ದಾರೆ ಅನ್ನೋದು ಅವರ ಒಂದು ಆಮೋಣ. ಉತ್ತಮವಾದಂತಹ ಆಡಳಿತ ಬೇಕು, ಜಂಗಲ್ ರಾಜ್ ಇದು ಅಲ್ಲ. ಬಿಹಾರ ಬಿಜೆಪಿಯಿಂದ ಟ್ವೀಟ್ ಅನ್ನ ಮಾಡಿದ್ದಾರೆ. ಸದ್ಯಕ್ಕೆ ಟ್ವೀಟ್ ಮಾಡಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಅಂದ್ರೆ ಬಿಹಾರದಲ್ಲಿ ಕೇಸರಿ ಜಯಬೇರಿ ಬಾರಿಸ್ತಾ ಇದ್ದಂತೆ ಮತ್ತೊಂದು ಕಡೆ ಕೈ ತಳಮಳ ಇದ್ದೇ ಇದೆ. ಅದು ಸರ್ವೇ ಸಾಮಾನ್ಯ ಮತ್ತು ಸಹಜ. ಎಷ್ಟೆಲ್ಲ ಕಸರತ್ತು ಮಾಡಿದ್ರು ಕೂಡ ವರ್ಕೌಟ್ ಆಗ್ಲಿಲ್ವಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಹಾಗಾಗಿ ತಳಮಳ ಇದ್ದೇ ಇದೆ. ಬಿಹಾರದಲ್ಲಿ ಜನಾದೇಶ ಸ್ಪಷ್ಟವಾಗಿದೆ ಅನ್ನೋ ನಿಟ್ಟಿನಲ್ಲಿ ಬಿಹಾರದ ಬಿಜೆಪಿ IT ಸ್ಟ್ಯಾಂಡ್ ಇಂದ ಈಗ ಸದ್ಯಕ್ಕೆ ಒಂದು ಟ್ವೀಟ್ ಮಾಡಿದ್ದಾರೆ ಯದುಕುಮಾರ್ ಅವರು. ಅಂದ್ರೆ ಮಾತನಾಡ್ತೀರಾ? ಯದುಕುಮಾರ್ ಅವರು ಈಗ ರಾಜ್ಯದಲ್ಲಿ ಅಭಿವೃದ್ಧಿಯೇ ಮುಖ್ಯವಾಗಿದೆ ಅನ್ನೋದು ನೀವು ಹೇಳ್ತೀರಿ. ಏನೇ ನಿತೀಶ್ ಕುಮಾರ್ ಬಗ್ಗೆ ಮಾತನಾಡಿದ್ರು, 20 ವರ್ಷಗಳ ಆಡಳಿತವನ್ನ CM ಆಗಿ ಕೊಟ್ಟಿದ್ರೂ ಕೂಡ ಇಲ್ಲಿ ಸ್ಪಷ್ಟವಾಗಿ ನಾವು ಗೆದ್ರೆ ಇಂಥವ್ರನ್ನೇ CM ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳ್ಕೊಳ್ಳಿಲ್ಲ. ಅಂದ್ರೆ ಕಾನ್ಫಿಡೆನ್ಸ್ ಇರ್ಲಿಲ್ವಾ ಪ್ರಾರಂಭದಲ್ಲಿ ಅಥವಾ ಹೆಂಗೆ ಏನು? ಬಿಕಾಸ್ ವಿ ಆಲ್ರೆಡಿ ಹ್ಯಾವ್ ದ CM ಅಲ್ವಾ ಮೇಡಮ್? ಬಿಕಾಸ್ ವಿ ಆಲ್ರೆಡಿ ಹ್ಯಾವ್ ದ CM. ಬೇರೆ ಇನ್ಯಾರನ್ನ ಘೋಷಣೆ ಮಾಡ್ತೀರಾ? ಮಿಸ್ಟರ್ ನಿತೀಶ್ ಕುಮಾರ್ ಈಸ್ ಲೀಡಿಂಗ್ ದ ಪಾರ್ಟಿ ಫ್ರಮ್ 2005 and he is an all-time friend of us. In between ಬೇರೆ ವ್ಯತ್ಯಾಸಗಳಿದ್ದು ಅದನ್ನ ಅವರು ಸರಿ ಮಾಡ್ಕೊಂಡಿದ್ದಾರೆ. and there is no need to announce any. ಡೌಟ್ ಇತ್ತು ನಿತೀಶ್ ಕುಮಾರ್ ಅನೌನ್ಸ್ ಮಾಡಿಲ್ಲ. ನೀವು ಫಸ್ಟ್ ಫೇಸ್ ಅಲ್ಲಿ ನಿತೀಶ್ ಕುಮಾರ್ ನ CM ಅಭ್ಯರ್ಥಿ ಇಲ್ಲ. ಸರ್, when you have already the CM, no, the working CM, ಡೌಟ್ ಇತ್ತು, working CM, NDA ಗೆ ಡೌಟ್ ಇತ್ತು. ಅದನ್ನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಸೆಕೆಂಡ್ ಎರಡನೇ ಹಂತ ಎಲೆಕ್ಷನ್ ಟೈಮ್ ಅಲ್ಲಿ ಪತ್ರಕರ್ತರ ಪ್ರಶ್ನೆ ಕೇಳಿದ್ರೆ ರಾಜನಾಥ್ ಸಿಂಗ್ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಹೊರತು ಅಫಿಷಿಯಲ್ ಆಗಿ ಪಾರ್ಟಿ ಆಗಲಿ ಯಾರು ಕೂಡ ಅನೌನ್ಸ್ ಮಾಡಿಲ್ಲ CM ಅಭ್ಯರ್ಥಿ ಅಂತ. There is no need to officially announce, sir. He is already a CM ಅದಲ್ಲಿ. He is already a CM and he is leading the party. ಮೇಡಮ್, ಇನ್ನೊಂದು ಕೆಲವು ಸತಿ ಯಾವ್ದು ಒಂದು ನಿಮಿಷ ಸರ್, ಅವರು ಒಂದು ಮಾತು ಹೇಳಿದ್ರು, ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಎಲೆಕ್ಷನ್ ಹೋಗ್ತೇವಿ, ಗೆದ್ದ ನಂತರ ಶಾಸಕರು ಮುಂದಿನ ಮುಖ್ಯಮಂತ್ರಿಯನ್ನು ನಿರ್ಧರಿಸುತ್ತಾರೆ, ಯಾವ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ನಾವು ಘೋಷಿಸುವುದಿಲ್ಲ ಅಂತ ಅವ್ರು ಹೇಳಿದ್ರು. ಕಳೆದ ಎಲೆಕ್ಷನ್ ಅಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿದ್ರು. ಸೊ ಅದು ಕ್ಲಾರಿಟಿ ಇನ್ನ ಕರೆಕ್ಟ್ ಆಗಿ ಸಿಗುತ್ತೆ ಸರ್. ಯಾರ ನೇತೃತ್ವದಲ್ಲಿ ಹೋಗ್ತಾರೋ ಅವರೇ ಪಾರ್ಟಿ ಲೀಡ್ ಮಾಡ್ತಾರಂತ. ಮೇಡಮ್, ಅಭಿವೃದ್ಧಿ ಅಂತ ಕೇಳಿದಾಗ ಮಹಾರಾಷ್ಟ್ರದಲ್ಲಿ ಏಕನಾಥ್ CM ಅನೌನ್ಸ್ ಮಾಡೋದು ಬೇರೆ ಅಲ್ವಾ ಸರ್? ಬೇರೆ ಕಾಂಗ್ರೆಸ್ ಅವ್ರ ತರ ಪ್ರಾದೇಶಿಕ ಪಕ್ಷಗಳನ್ನ ನುಂಗಿದಂತದಂತಲ್ಲ. ಅವಾಗ ಸ್ವಲ್ಪ ರಾಂಗ್ ಕೋಟ್ಗಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ರಿಪ್ಲೈ ಕೊಟ್ಟಿದಂತದ್ದು.
ಅವ್ರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಅವರ ಒಂದು ಉತ್ತಮ ಆಡಳಿತ, ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಈಗ ಮುನ್ನಡೆ ಕಾಯ್ದುಕೊಂಡ ನಂತರದಲ್ಲಿ ಹಾಡಿ ಹೊಗಳೋದ್ರ ಜೊತೆಗೆ ನಾವು ಗೆದ್ರೆ ನೆಕ್ಸ್ಟ್ ಸಿಎಂ ಅವರೇ ಅಂತ ಖಡಾಖಂಡಿತವಾಗಿ ಹೇಳಿ ನೀವು ಎಲೆಕ್ಷನ್ಗೆ ಬರಲಿಲ್ಲ. ನೇತೃತ್ವ ವಹಿಸೋದು ಬೇರೆ ಸರ್. ಬಹಳ ರಾಜ್ಯಗಳಲ್ಲಿ ನೇತೃತ್ವ ವಹಿಸಿದಂತಹ ಯಾವ ನಾಯಕರು ಕೂಡ ಸಿಎಂ ಸ್ಥಾನಕ್ಕೆ ಏರಿಲ್ಲ. ಬಹುಶಃ ಅದು ಕೂಡ ನಿಮಗೆ ನೆನಪಿರಲಿ. ಬಟ್ ಈಗ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಇನ್ನೇನು ಎಲೆಕ್ಷನ್ ರಿಸಲ್ಟ್ ಮುನ್ನಡೆ ಕಾಯ್ದುಕೊಂಡ ನಂತರದಲ್ಲಿ ಎಲ್ಲಾ ಕಡೆ ಮಾತುಕತೆಗಳು ಬರ್ತಾ ಇದೆ. ಯಾವಾಗ ಎಲೆಕ್ಷನ್ಸ್ ಬಿಹಾರಲ್ಲಿ ಆಗಿದೆಯೋ ದ ಫೇಸ್ ಆಫ್ ದ ಸಿಎಂ ಇಸ್ ಆಲ್ವೇಸ್ ನಿತೀಶ್ ಕುಮಾರ್ ಅಂಡ್ ವಾಸ್ ನಿತೀಶ್ ಕುಮಾರ್ ಆಲ್ವೇಸ್ ಅಂತಲ್ಲಿ. ಅದ್ರಲ್ಲಿ ಯಾವ್ದು ಎರಡು ಡೌಟೇ ಇಲ್ಲ ಮೇಡಮ್. ಗುಡ್ ಗವರ್ನೆನ್ಸ್ ಅನ್ನೋದಕ್ಕೆ ಜೆಡಿಯು ಮತ್ತೆ ಬಿಜೆಪಿ ಯಾವಾಗಲೂ ನಿತೀಶ್ ಕುಮಾರ್ ಅವರನ್ನೇ ಇದು ಮಾಡಿದಂಥದ್ದು. ಮತ್ತೆ ಯಾವ್ದ್ಯಾವ್ದಕ್ಕೆ ಜನ ಓಟ್ ಹಾಕಿದ್ರು ಅಂತಂದಾಗ ದ ಬಿಹಾರ್ ಎಲೆಕ್ಟ್ರಿಫಿಕೇಶನ್, ವಿದ್ಯುದೀಕರಣ ಮೇಯ್ನ್ ಆಗಿ ಬಂದಿದಂಥದ್ದು. ಬಿಹಾರದ ರಾಜ್ಯವನ್ನು ಸೌಭಾಗ್ಯ ಯೋಜನೆ ಅಡಿಲಿ 100% ಎಲೆಕ್ಟ್ರಿಫಿಕೇಶನ್ಸ್ ಆಗಿದಂಥದ್ದು. ಆಮೇಲೆ ನಳಂದ ಯೂನಿವರ್ಸಿಟಿ ಮೇಡಮ್ ವಿಶ್ವ ದರ್ಜೆಗೆ ಕಳೆದ 2014ರಿಂದ 2024ವರೆಗೂ ಮೋರ್ ದೆನ್ 3,200 crores ಇಟ್ ಇಸ್ ದೇರ್. ಅಂದ್ರೆ ಇದೆಲ್ಲ ಕೆಲವೇ ಅಂತಲ್ಲ, ದೇರ್ ಆರ್ ಲಾಟ್ ಆಫ್ ಪಾಯಿಂಟ್ಸ್ ಟು ಬಿ ಆಡೆಡ್ ಅಂತ ಅನ್ಬಿಟ್ಟು. ಮತ್ತೆ ಇನ್ನೊಂದೇನಂದ್ರೆ ವಿತೌಟ್ ಎನಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದ, ವೈಯಕ್ತಿಕವಾಗಿ ನಿತೀಶ್ ಕುಮಾರ್ ಅವರ ಮೇಲೆ ಭ್ರಷ್ಟಾಚಾರ ಇಲ್ಲದ, ಮಹಿಳೆಯರ ಸುರಕ್ಷತೆಗೆ ಒತ್ತು ಕೊಟ್ಟದಂಥದ್ದು. ಇದು ಜನರ ಮೇಲೆ ಇದಾಗಿರುವಂಥದ್ದು ಹೊರತು ಇದಕ್ಕೆ ಜನರ ಆಶೀರ್ವಾದ ಮಾಡಿದ್ದಾರೆ. ಆದರೆ ಯಾರ್ಯಾರು ಫಾಲ್ಸ್ ನರೇಟಿವ್ ಕೊಟ್ರಲ್ಲ ಮೇಡಮ್, ಓಟ್ ಚೋರಿ ಬಗ್ಗೆ ಆಗ್ಬೋದು, ಬೇರೆ ಬೇರೆದಾಗ್ಬೋದು, ಜನನೇ ಡಿಫ್ಯೂಸ್ ಮಾಡ್ಬಿಟ್ಟಿದ್ದಾರೆ. ಅವ್ರು ಯಾರೋ ಕಾಂಗ್ರೆಸ್ನಲ್ಲಿ ದೊಡ್ಡ ನಾಯಕರು LOP ಅವ್ರು ಹೇಳಿದ್ರಂಥದ್ದು, ನಾನು ಹೈಡ್ರೋಜನ್ ಬಾಂಬ್ ಹಾಕ್ತೀನಿ, ಇನ್ನೊಂದು ಯಾವುದಾದೋ ಬಾಂಬ್ ಹಾಕ್ತೀನಿ ಅಂತ. ಜನರ ಮುಂದೆ ಜನ ಯಾವುದನ್ನ ಸರ್ ಅವಾಗಲೇ ಹೇಳ್ತಾ ಇದ್ರು, ಅವರೊಂದು ದೊಡ್ಡತನ ಮೆಚ್ಚಬೇಕಾಗತ್ತೆ, ಜನರ ತೀರ್ಪನ್ನು ಒಪ್ಪಲೇಬೇಕು ಅಂತ. ಪಾಪ ಇರೋ ಅಂತ ಇದ್ರಲ್ಲಿ ಕಾಂಗ್ರೆಸ್ನ ವಕ್ತಾರಲ್ಲಿ ಇವ್ರೊಬ್ಬರೇ ಹೇಳಿದ್ದು ಸರ್ ಅಲ್ಲಿ. ಬೇರೆ ಯಾರು ಒಪ್ಪಿಲ್ಲ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ಎಸ್ಪೆಷಲಿ ಅದಲ್ಲಿ